ಎಲ್ಲ ಗಲಾಟೆ ಮಾಡಿದಿರ ಲೈನಿಗೆ ಬಂದು ಕುತ್ಕೋಬೇಕು, ಸರಿನಾ? ಕುತ್ಕೊಳ್ಳಿ ಎಲ್ಲ ಲೈನಾಗೆ. ಯಾಕೆ ಲೇಟಾಗಿ ಬಂದಿದ್ದೀರಾ ಇವತ್ತು? ಯಾಕೆ ನಿಮಗೆ ಗೊತ್ತಾಗೋದಿಲ್ವಾ? ಇನ್ನೊಂದು ಸರಿ ಯಾರಾದರೂ ಲೇಟಾಗಿ ಬಂದರೆ ಎಲ್ರಿಗೂ ಫೈನ್ ಹಾಕ್ತೀನಿ ಜಾಸ್ತಿ, ಗೊತ್ತಾಯ್ತಾ? ಏನು ಟ್ಯೂಷನ್ ಬಿಟ್ಟ ಮೇಲೆ ಬೇಗ ಹೋಗೋದಿಲ್ಲ, ಟ್ಯೂಷನ್ಗಿರೋ ಟೈಮಿಗೆ ಕರೆಕ್ಟಾಗಿ ಬರೋದಿಲ್ಲ. ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಒಬ್ಬೊಬ್ಬರೇ ಡೈರಿ ತೊಗೊಬನ್ನಿ. ನಿನಗಿವತ್ತು ಮ್ಯಾಕ್ಸ್ ಹೋಮ್ವರ್ಕ್ ಫಾರ್ಮುಲೆ ಎಲ್ಲ ಬರ್ಕೊಂಬರಕ್ಕೆ ಹೇಳೋರೆ. ಯಾಕೋ ಫಾರ್ಮುಲೆ ಎಲ್ಲ ನೆನ್ನೆ ಬರ್ಕೊಂಡೋಗಿಲ್ವಂತೆ ನೀನು? ನೆನ್ನೆ ಏನು ಮಾಡ್ತಿದ್ದೆ ಟ್ಯೂಷನಲ್ಲಿ? ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಅವಳ ಜೊತೆ ಅರಟೆ ಹೊಡಿಯೋಕ್ಕಾಗುತ್ತೆ? ಇವತ್ತು ಸ್ಕೂಲ್ ಹೋಮ್ವರ್ಕ್ ಅಲ್ಲದೆ ನನ್ನ ಹೋಮ್ವರ್ಕು ನೀನು ಬರೆದು ತೋರಿಸಿನೇ ಮನೆಗೆ ಹೋಗಬೇಕು, ಎಷ್ಟೊತ್ತಾದರೂ ಸರಿ. ಇಲ್ಲಿಂದ ಹೋಗಂಗಿಲ್ಲ ನೀನು. ಮ್ಯಾಕ್ಸ್ ಫಾರ್ಮುಲಾ ಬರಿಬೇಕು, ಸೈನ್ಸ್ ಡಯಾಗ್ರಾಮ್ ಎಲ್ಲ ಬಿಡಿಸ್ಬೇಕು, ಸರಿನಾ? ತಗೋ, ಬಿಡಿಸಿ ತೋರಿಸ್ಬಿಟ್ಟು ನೀನು ಹೋಗಬೇಕು. ಏಯ್ ನೀನು ಬರೋ ಇಲ್ಲಿ, ನೀನು ಡೈರಿ ಕೊಡೋ. ನೋಡು, ಡೈರಿನೇ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ. ಇನ್ನೇನು ನೀವೆಲ್ಲ ಸ್ಕೂಲ್ಗೆ ಹೋಗ್ತಿರೋ? ಓ, ಏನೋ ಚೆನ್ನಾಗಿ ಬರೆದ್ಬಿಟ್ಟಿದ್ಯಂತೆ ಹೋಮ್ವರ್ಕ್ ನೆನ್ನೆ. ಅದೇನು ಮಾಡ್ತೀಯೋ, ನೀನೇ ಬರ್ಕೊಂಡೋಗಿದ್ದ ಪಕ್ಕದಲ್ಲಿರೋ ಹತ್ರ ಬರ್ಸ್ಕೊಂಡಿದ್ದ? ಏ ಪ್ರಿಯಾ, ಬರ್ಕೊಟ್ಟ ನೀನು? ಓಕೆ, ನಿನಗಿವತ್ತೇನು ಹೋಮ್ವರ್ಕ್ ಇಲ್ಲ. ಸೊ ನೀನು ಇವತ್ತೇನು ಮಾಡು, ಟೇಬಲ್ಸ್ ಬರೀ. ನಿಮಗೆ ಪ್ರಿಪ್ರೇಟ್ರಿ ಬರ್ತಿದ್ಯಲ್ವಾ, ಪ್ರಿಪ್ರೇಟ್ರಿ ಪ್ರಿಪೇರ್ ಆಗು. ತಗೋ. ಹಾಂ, ನೀವೆಲ್ಲ ಕೊಟ್ಟಿರೋ ಹೋಮ್ವರ್ಕ್ನ ನೀಟಾಗಿ ಮಾಡಬೇಕು, ಗೊತ್ತಾಯ್ತಾ? ಹಲೋ. ಯಾಕೆ ನಿಮಗೂ ಟ್ಯೂಷನ್ ತೊಗೊಳ್ಳೋದೆ? ಹೇಳಿದ ಮಾತು ಕೇಳಿಲ್ಲ ಅಂದರೆ ನಿಮಗೂ ಹೊಡಿತೀನಿ. ಕೋಲ್ ಇಲ್ಲೇ ಪಕ್ಕದಲ್ಲಿದೆ. ಓ, ಎಲ್ಲ ದೊಡ್ಡೋರು ಇದ್ದಾರಲ್ವ, ಬೇಗ ಗೊತ್ತಾಗುತ್ತೆ. ಈಗಿನ ಮಕ್ಕಳೇನು ತುಂಬ ಫಾಸ್ಟ್ ಇದ್ದಾರೆ. ಅವ್ರಿಗೂ ಟ್ಯೂಷನಲ್ಲೊಂದು ಸ್ಕೂಲಲ್ಲೊಂದು ಅಂತ ಇರುತ್ತೆ. ಓ ಹೌದಾ? ಯಾವಾಗ? ಅಮ್ಮ ಬಂದರು, ಒಂದು ನಿಮಿಷ. ಹಾಂ, ಏನ್ರೋ ಆಯಿತಾ? 5 ನಿಮಿಷ ಅಮ್ಮ, ಟ್ಯೂಷನ್ ಆದಮೇಲೆ ಕರಿತೀನಿ, ಅಲ್ಲೇ ಇರಿ. ಏನೋ ನೋಡ್ತಿದ್ಯಾ? ಬರೆಯೋ. ಹಲೋ. ಇಲ್ಲ. ಅಯ್ಯೋ, ನಾನೇ ಅಡುಗೆ ಮಾಡಬೇಕು ಗೊತ್ತಾ ಮನೇಲಿ. ಈಗ ಟ್ಯೂಷನ್ ಮುಗಿಸಿ ನಾನೇ ಎಲ್ಲ ಅಡುಗೆ ಮಾಡೋದು. ನಿಮಗೂ ಮಾಡಿಕೊಡ್ತೀನಿ. ನಿಮಗೆ ಮಾಡಿಕೊಡ್ತೀನಿ, ಎಲ್ಲಿಗೆ ಹೋಗೋಣ? ಯಾಕೋ ನನ್ನೇ ನೋಡ್ತವನೆ. ಸರಿ ಇರಿ, ಆಮೇಲೆ ಮಾಡ್ತೀನಿ ಟ್ಯೂಷನ್ ಮುಗಿಸಿ. ಏನೋ ನೋಡ್ತಾ ಇದೆಯಾ? ಕೊಟ್ಟಿರೋ ಹೋಮ್ವರ್ಕ್ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಈ ಕಡೆ ಕಿಸಿ ಕಿಸಿ ಅಂತೀಯ. ಎಲ್ಲ 2 ಸರಿ ತೋರಿಸಿಲ್ಲ ಅಂತಂದರೆ ನಿನಗಿರುತ್ತೆ. ಸರಿ, ಎಲ್ಲರೂ 5 ನಿಮಿಷ ಬ್ರೇಕ್ ತಗೊಳ್ಳಿ. 5 ನಿಮಿಷ ಕರೆಕ್ಟಾಗಿ 5 ನಿಮಿಷ ಆದಮೇಲೆ ಬರಬೇಕು. ಟೈಮ್ ನೋಡ್ಕೊಂಡಿದ್ದೀನಿ ಇವಾಗ 7:20. 5 ಮಿನಿಟ್ಸಲ್ಲಿ ಎಲ್ಲರೂ ಇಲ್ಲಿರಬೇಕು. ಎಲ್ಲ ಬನ್ನಿ, ಸಾಕು. 5 ನಿಮಿಷ ಆಯಿತು. ಎಷ್ಟೊತ್ತು ಬೇಕು ನಿಮಗೆ ಬ್ರೇಕು? ಬರ್ದೇನೋ ನೀನು? ಯಾರ್ಯಾರ್ದು ಹೋಮ್ವರ್ಕ್ ಆಗಿದೆ ತಗೊಬನ್ನಿ. ನಿಂದಾಯ್ತೇನೋ? ತಗೋಬಾ. ಏನೋ ಬರೀತಿದ್ಯಾ ನೀನು? ಆಗಿಂದ ಇಂದ್ರಲ್ಲೇ ಇದೆಯಾ? ಮತ್ತು ಆಯಿತು ಅಂತ ಬೇರೆ ಹೇಳ್ತೀಯಾ? ನಿಮಗೆ ವೀಕ್ಲಿ ಟೆಸ್ಟ್ ಏನಿಲ್ವಾ? ವೀಕ್ಲಿ ಟೆಸ್ಟಿಗೆ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮಲ್ಲಿ ಏನಾದ್ರು ನಿಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಸರಿ ಇರಲ್ಲ. ಹೇಳ್ತಾ ಇದ್ದೀನಿ, ನೀಟಾಗಿ ಪ್ರಿಪೇರ್ ಆಗಿ, ಗೊತ್ತಾಯ್ತಾ? ನನ್ನ ಮಾನ ಮರ್ಯಾದೆ ತೆಗಿಬೇಡಿ ನೀವು ಪ್ರಿಪೇರ್ ಆಗ್ದಿರಾ. ಆಮೇಲೆ ನಾನೇ ಏನೋ ನೀಟಾಗಿ ಹೇಳ್ಕೊಡ್ತಿಲ್ವೇನೋ ಅಂದ್ಕೊತಾರೆ. ಫೀಸ್ ಮಾತ್ರ ತಗೊಳ್ತಾಳೆ, ಇವಳೇನು ಹೇಳ್ಕೊಡಲ್ಲ ಅಂದ್ಕೊಳಲ್ವಾ? ಕಂಪ್ಲೀಟ್ ಮಾಡಿ ಬೇಗ. ಹಲೋ. ಏನು ಮಾಡ್ತಿದ್ದೀರಾ? ನಾನು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕ್ಬಿಟ್ಟು ಬಂದೆ. ಮತ್ತು ನಾಳೆ ಏನು ಔಟಿಂಗ್ ಹೋಗೋಣ? ನಾಳೆ ಮಕ್ಕಳು ಫೀಸ್ ಕೊಡ್ತಾರೆ. ಸೊ ನಾವು ನಾಡಿದ್ದು ಔಟಿಂಗ್ ಹೋಗೋಣ. ಅಯ್ಯೋ, ಹಾಗೇನಿಲ್ಲ. ಯಾವಾಗೂ ನೀವೇ ಖರ್ಚು ಮಾಡ್ತೀರಲ್ವ, ಈ ಸರಿ ನಾನು ಖರ್ಚು ಮಾಡೋಣ ಅಂತ ಅಷ್ಟೆ. ಮ್ಯಾಚಿಂಗ್ ಹಾಕೋ ಬರೋಣ. ಅದೇ ನಿಮ್ಮ ಹತ್ರ ಬ್ಲ್ಯಾಕ್ ಕಲರ್ ಶರ್ಟ್ ಇದೆಯಲ್ಲ, ಅದು ಹಾಕೋ ಬನ್ನಿ. ನಾನು ಬ್ಲ್ಯಾಕ್ ಕಲರ್ ಹಾಕೋ ಬರ್ತೀನಿ.
ಓಕೆ ರೀ, ಆಮೇಲೆ ಮಾಡ್ತೀನಿ. ಹಾಂ, ಟೈಮ್ ಆಯಿತು. ಯಾರ್ಯಾರ್ದೆಲ್ಲ ಹೋಮ್ವರ್ಕ್ ಮುಗ್ದಿದೆ ಅವ್ರ ಮನೆಗೆ ಹೋಗಿ. ಆ್ಯಂಡ್ ಫೀಸ್ ಯಾವಾಗ ಕೊಡ್ತೀರಾ? ನಿಂದು ಯಾವಾಗ ಕೊಡ್ತೀಯಾ? ಪ್ರಿಯಾ, ನಿಂದು ಕ್ಲಿಯರ್ ಆಯಿತಾ? ಯಾರಿಗೆ ಕೊಟ್ಟೆ? ನಿಂಗೆ ನಮ್ಮಮ್ಮನ ಕೈಲಿ ಕೊಡು ಅಂತ ಯಾರು ಹೇಳಿದ್ದು? ಟ್ಯೂಷನ್ ಮಾಡೋದು ನಮ್ಮಮ್ಮನ ನನ್ನ ಕೈಲಿ ತಂದು ಕೊಡು. ಎಷ್ಟು ಕೊಟ್ಟೆ? ಅಯ್ಯೋ, 200 ಅಂತ ಹೇಳಿಲ್ವಾ? ಯಾರು ಹೋಗ್ಬಿಟ್ಟು ನಾವು ಅಮ್ಮಂಗೆ 300 ಇಸ್ಕೊತಿದ್ದಾರೆ ಅಕ್ಕ ಟ್ಯೂಷನ್ ಫೀಸ್ ಅಂತ ಹೇಳಿರೋದು. ಮಕ್ಕಳ ಎಲ್ರಿಗೂ ಒದೆಗಳು ಬೀಳುತ್ತೆ. 200 ಅಂತ ಹೇಳ್ಬೇಕು, ಗೊತ್ತಾಯ್ತಾ? ನನ್ನ ಕೈಲೇ ಕೊಡಬೇಕು. ನಾನು ಇಲ್ಲ ಅಂದರೂ ವೆಯ್ಟ್ ಮಾಡಿ ನನ್ನ ಹತ್ರನೇ ಕೊಡಿ. ನಮ್ಮ ಅಮ್ಮನ ಕೈಲಿ ಯಾರು ಕೊಟ್ಟರೆ ಒದೆಗಳು ಬೀಳ್ತವೆ, ಗೊತ್ತಾಯ್ತೇನ್ರೋ? ನೀನು ನಾವು ಅಮ್ಮಂಗೆ ಹೇಳ್ಬಿಟ್ಟು 100 ರೂಪೀಸ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರಂತ ಅಮ್ಮ, ಕೊಡಿ ಅಂತೇಳಿ ಇಸ್ಕೊಂಬರ್ಬೇಕಾಯ್ತಾ? ಇವಾಗ ಹೋಗು, ಎದ್ದೋಗ್ಬಿಟ್ಟು ನಮ್ಮ ಅಮ್ಮ ಕಿಚನಲ್ಲಿ ಅವರೇ, ಹೋಗಿ ಇಸ್ಕೊಂಬ ಆಯಿತಾ? ಯಾರ್ಯಾರು ಫೀಸ್ ಕೊಟ್ಟಿಲ್ಲ ನಾಳೆ ಎಲ್ಲರೂ ಕೊಟ್ಬಿಡಿ. ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಅಸೈನ್ಮೆಂಟ್ಸ್, ನನ್ನ ಹೋಮ್ವರ್ಕ್ ಬಿಡ್ದಿರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಇಂಟರ್ನಲ್ಸ್ ಎಲ್ಲ ಲೆಕ್ಕಕ್ಕೆ ಹಿಡ್ದಿರಾ, ಪಾಪ ಮಕ್ಕಳು ಓದಲಿ ಅಂತ. ಫೋನು ಯೂಸ್ ಮಾಡಲ್ಲ ನಾನು, ಅದರಲ್ಲೂ ನೀವು ಕ್ಲಾಸಲ್ಲಿದ್ದೀರಾ ಅಂದರೆ. ಬರೀ ನಿಮ್ಮ ಬಗ್ಗೆನೇ ನನಗೆ ಗಮನ, ಪಾಪ ನನ್ನ ಮಕ್ಕಳು ಏನು ಓದ್ತಿದ್ದಾರೋ ಇಲ್ವೋ ಅಂತ. ನಾಳೆ ಎಲ್ಲ ಮರಿದಿರ ಫೀಸ್ ತಂದು ಕೊಡಬೇಕು. ಯಾರಾದರೂ ಫೀಸ್ ತಂದು ಕೊಟ್ಟಿಲ್ಲ ಅಂದರೆ ಹೋಮ್ವರ್ಕೆಲ್ಲ ಡಬಲ್ ಟೈಮ್ ಮಾಡಿಸ್ತೀನಿ, ಗೊತ್ತಾಯ್ತಾ? ನಡೀರಿ. ಏಯ್, ನೀನು ಕೂತ್ಕೊಂಡು ಫುಲ್ ಬರೆದ್ಬಿಟ್ಟು ಹೋಗ್ಬೇಕು.